ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಮಿಕಾ ಗಾಡ ವ್ಲಾಗ್ಸ್. ಇದು ಬಂದು ಕೇರಳದ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಇದು ಕೂಡ ಸಿಕ್ಕಾಪಟ್ಟೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಫಸ್ಟ್ ನಾವು ಅನಂತ ಪದ್ಮನಾಭ ಟೆಂಪಲ್ಗೆ ವಿಸಿಟ್ ಕೊಟ್ವಿ. ಅಲ್ಲಿ ಮೊಬೈಲ್ಸ್ ಅಲೋ ಇಲ್ದಿದ್ರಿಂದ ನಾವೆಲ್ಲದನ್ನು ಗಾಡಿಯಲ್ಲೇ ಇಟ್ಟು ಹೋಗಿದ್ವಿ. ಸೊ ಹಾಗಾಗಿ ಒಂದೇ ಒಂದು ಫೋಟೋ ಅಥವಾ ಯಾವುದೇ ಥರ ಕ್ಲಿಪ್ಸ್ ತೊಗೊಳಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ಬಂದಿದ್ದು ನಾವು ಕೋವಲಂ ಬೀಚ್. ಸೊ ಫುಲ್ಲಿ ಎಕ್ಸೈಟೆಡ್ ಬಿಕಾಸ್ ಫೈನಲಿ ನಾವು ನೀರಲ್ಲಿ ಆಟಾಡೋ ಟೈಮ್ ಬಂತು ಅಂತ ಹೇಳಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ. ನಮ್ಮೆಲ್ಲರಿಗಿಂತ ಜಾಸ್ತಿ ಎಂಜಾಯ್ ಮಾಡಿದ್ದು ಅಂದರೆ ನನ್ನ ತಮ್ಮ. ಅವನಿಗಂತೂ ಫುಲ್ ಖುಷಿ, ಅಷ್ಟು ಖುಷಿಯಿಂದ ಅವನು ಆಟ ಆಡ್ದ. ಆಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡ್ರೆಸ್ಸಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಭಟ್ರು ಊಟ ರೆಡಿ ಮಾಡಿದ್ರು. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಜಟಾಯು ಅರ್ತ್ ಸೆಂಟರ್ಗೆ. ವಾವ್, ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್ ಹೌ ಇಟ್ ವಾಸ್ ಅಂತ. ತುಂಬ ಕ್ಯೂಸ್ ಇತ್ತು. ಸೊ ಟಿಕೆಟ್ಸ್ ಎಲ್ಲ ತೊಗೊಂಡು ಕ್ಯೂವಲ್ಲಿ ಲೈನ್ ಒಂದು ಕಡೆ ಹೋದರೆ ಅಲ್ಲೊಂದು ಸ್ವಲ್ಪ 5 ಮಿನಿಟ್ಸ್ ವೆಯ್ಟ್ ಮಾಡಬೇಕು, ನೆಕ್ಸ್ಟ್ 5 ಮಿನಿಟ್ಸ್ ಈ ಥರ ವೆಯ್ಟ್ ಮಾಡಿ ಹೋಗಬೇಕು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ನೀರಿಲ್ಲ ಅಂದ್ರೆ ಚೆನ್ನಾಗಿರೋದು ಮತ್ತೆ ವಿಡಿಯೋ ಮಾಡಕ್ಕೆ ಗ್ಲಾಸ್ ಮೇಲೆ ನೀರು. ಮಂಕ ನೆಕ್ಸ್ಟ್ ಅಲ್ಲಿ ಕಾಣಿಸುತ್ತಾ ನಮ್ಮಪ್ಪ ರಘುಮಮ್ಮ ಅತ್ತೆ ನಿಧಾನಕ್ಕೆ ಹೋಗುತ್ತಾ ಅಂತ ಸ್ಪೀಡ್ ಅಲ್ಲಿ ಈಗ ಹೋಯ್ತಾ ನೆಕ್ಸ್ಟ್ ಒನ್ ಇಲ್ಲ ಅನ್ಸುತ್ತೆ. ಫೈನಲಿ ನಾವು ಟಾಪ್ಗೆ ರೀಚ್ ಆದ್ವಿ. ಇದು ಬಂದು ಹದ್ದು, ಜಟಾಯು ಅಂತ ಹೇಳಿ ಅದರ ಹೆಸರು. ಸೊ ಇದನ್ನು ಇಲ್ಲಿ ಅಥವಾ ಈ ಪ್ಲೇಸಲ್ಲಿ ಇದನ್ನು ಯಾಕೆ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ ಅನ್ನೋದಕ್ಕೆ ಒಂದು ಸ್ಟೋರಿ ಇದೆ. ಸಣ್ಣದಾಗಿ ಅದನ್ನು ಹೇಳ್ತೀನಿ. ಪರ್ಟಿಕ್ಯುಲರಾಗಿ ನನಗೆ ಕರೆಕ್ಟ್ ಸ್ಟೋರಿ ಗೊತ್ತಿಲ್ಲ, ಬಟ್ ಹೇಳಿರೋ ಪ್ರಕಾರ ಓಕೆ ಅನ್ನೋ ಥರ ಗೊತ್ತಿದೆ ಸ್ವಲ್ಪ ಲೈಟಾಗಿ. ಏನಪ್ಪ ಅಷ್ಟು ಹೇಳ್ಬೇಕಂದ್ರೆ, ಸೀತೆಯನ್ನು ರಾವಣ ಅಪಹರಣ ಮಾಡೋ ಟೈಮಲ್ಲಿ ಜಟಾಯು ಮತ್ತು ರಾವಣನ ಮಧ್ಯೆ ಯುದ್ಧ ಆಗುತ್ತೆ. ಜಟಾಯು ಅಂತ ಅಂದರೆ ಹದ್ದು. ಯುದ್ಧ ಆದಾಗ ರಾವಣ ಏನು ಮಾಡ್ತಾನೆ, ಈ ಹದ್ದು ಅಥವಾ ಜಟಾಯು ಅಂತ ಹೇಳಿ ಅದ್ರದ್ದು ಒಂದು ರೆಕ್ಕೆನ ಕತ್ತರಿಸ್ತಾನೆ ಅವನ ಕತ್ತಿಯಿಂದ. ಆ ಕತ್ತರಿಸಿದ ಟೈಮಲ್ಲಿ ಅದು ಉಲ್ಟಾ ಬಿದ್ದುಬಿಡುತ್ತೆ ಕೆಳಗೆ. ರೆಕ್ಕೆ ಕಟ್ ಮಾಡಿದ್ಮೇಲೆ ಇನ್ನೇನು ಬೀಳಲೇಬೇಕಲ್ಲ, ಕೆಳಗೆ ಬೀಳುತ್ತೆ. ಆ ಒಂದು ಪೋಸ್ಚರ್ನ ಈ ಒಂದು ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಈ ಪ್ಲೇಸಲ್ಲೇ ಅದು ಬಂದು ಬಿದ್ದಿದೆಯೋ ಏನೋ ಅದು ಗೊತ್ತಿಲ್ಲ, ಬಟ್ ಆ ಪ್ಲೇಸಲ್ಲಿ ಅದನ್ನು ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಂದೊಂದು ಕಡೆಯಿಂದ ನೋಡುವಾಗಲೂ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ಫ್ರಂಟಲ್ಲಿ ಏನಿದೆ ಅದ್ರ ರೆಕ್ಕೆ ಕಟ್ ಮಾಡಿರೋದು ಕೂಡ ಕರೆಕ್ಟಾಗಿ ಕಾಣುತ್ತೆ. ಉಲ್ಟಾ ಬಂದು ಬಿದ್ದಿರೋದ್ರಿಂದ ಫುಲ್ ಎಲ್ಲ ರೆಕ್ಕೆಗಳು ಹರಡ್ಕೊಂಡಿದೆ. ಒಂದು ಸೈಡಲ್ಲಿ ಮಾತ್ರ ರೆಕ್ಕೆ ಕತ್ತರಿಸಿ ಹೋಗಿರೋದಲ್ವಾ.
ಆ್ಯಂಡ್ ಇನ್ನೊಂದೇನು ಅಂದರೆ ಇದ್ರೊಳಗೆ ಮ್ಯೂಸಿಯಮ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬಟ್ ನಾವು ಹೋಗಿರುವಂಥ ಟೈಮಲ್ಲಿ ಅದಿನ್ನೂ ಕಂಪ್ಲೀಟಾಗಿ ಆಗಿಲ್ಲ, ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇತ್ತು. ಸೊ ಹಾಗಾಗಿ ನಾವು ಒಳಗೆಲ್ಲ ಹೋಗೋಕ್ಕೆ ಆಗಲಿಲ್ಲ. ನಿಜವಾಗ್ಲೂ ಈ ಥರ ಎಷ್ಟು ನೀಟಾಗಿ ಎಷ್ಟು ಅಷ್ಟು ಚೆನ್ನಾಗಿತ್ತು. ನಾವು ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ಅದ್ರ ಅಷ್ಟು ಸುತ್ತನೂ ಒಂದೊಂದು ಥರ ಕಾಣಿಸ್ತಾ ಇತ್ತು. ಒಂದು ಕಡೆ ನೋಡಿ ಒಂದೊಂದು ಥರ ಕಾಣಿಸ್ತಾ ಇತ್ತು, ಇನ್ನೊಂದು ಕಡೆ ನೋಡಿದ್ರೆ ಇನ್ನೊಂದು ಥರ ಕಾಣಿಸ್ತಾ ಇತ್ತು. ಅದನ್ನು ನೋಡಿಕೊಂಡು ಅಲ್ಲಿಂದ ಬಂದ್ವಿ. ಸೇಮ್ ಹೇಗೆ ಹೋಗಿದ್ವಿ ಅಲ್ಲಿ ಎಷ್ಟೊತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾವು ಹೋಗಿದ್ವಲ್ವಾ, ಅದೇನೋ ಏರ್ ಸಮಥಿಂಗ್ ಹೇಳ್ತಾರೆ, ಅದು ಕ್ಯೂವಲ್ಲಿ ವೆಯ್ಟ್ ಮಾಡಬೇಕು. ಸೊ ಅಲ್ಲಿಂದ ನೈಟೆಲ್ಲ ಜರ್ನಿ ಮಾಡಿಕೊಂಡು ನಾವು ಡೈರೆಕ್ಟ್ ಬಂದ್ವಿ. ಅಲ್ಲೆಲ್ಲೂ ಪ್ಲೇಸಸ್ ಎಲ್ಲ ಹೋಗಲಿಲ್ಲ. ಚೆನ್ನಾಗಿರುತ್ತೆ ಜಾಗ ಅನ್ನೋದನ್ನ ನೋಡಿಕೊಂಡು ಅಲ್ಲಿ ನಾನ್ ವೆಜ್ ಕುಕ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ, ಮಟನ್ ಆ್ಯಂಡ್ ಚಿಕನ್. ಸೊ ನಾವು ಎಲ್ಲದನ್ನು ತೊಗೊಂಡೋಗಿದ್ವಿ. ಬಟ್ ಭಟ್ರು ಕರ್ಕೊಂಡೋಗಿದ್ವಿ, ಅವ್ರೇನು ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಭಟ್ರು ಈಸ್ ಲೈಕ್ ವೇಸ್ಟ್ ಆಫ್ ಮನಿ ಭಟ್ರು ಕೊಟ್ಟಿದ್ದು. ಸೊ ಆಂಟಿನೇ ಆಂಟಿ ಅಮ್ಮ ಎಲ್ಲ ಸೇರ್ಕೊಂಡು ಅವರೇನೆ ಎಲ್ಲ ರೈಸ್, ಚಿಕನ್ ಗ್ರೇವಿ ಮತ್ತು ಮಟನ್ ಸಾಂಬಾರು ಇಷ್ಟನ್ನು ಮಾಡಿ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಆಗಿ. ಸೊ ನೈಟೆಲ್ಲ ಜರ್ನಿ ಮಾಡ್ಕೊಂಡು ನೈಟ್ ಆಲ್ಮೋಸ್ಟ್ ಸಂಡೇ ನೈಟ್ 10:30, 11 ಅಷ್ಟರಲ್ಲಿ ನಾವು ಹಾಸನ್ಗೆ ರೀಚ್ ಆದ್ವಿ. ಸೊ ಇದು ಬಂದು ನನ್ನ ಕೇರಳ ಟ್ರಿಪ್ನ ವ್ಲಾಗ್ ಆಗಿತ್ತು. ಸೊ ಪಾರ್ಟ್ 1, ಪಾರ್ಟ್ 2 ಈ ಎರಡೂ ನೋಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.